Hello guys, Sample Talks in the house. ಇದು ಫಸ್ಟ್ ವಿಡಿಯೋ ನಂದು ಈ ಚಾನಲ್ದು ಸ್ಯಾಂಪ್ಲೆ ಟಾಕ್ಸ್ದು. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ RCBಯ ನ್ಯೂ ಇನಿಷಿಯೇಟಿವ್ ಆಗಿರುವಂಥ RCB ಕೇರ್ಸ್ ಬಗ್ಗೆ. ಸೊ ಗೈಸ್, ಆಫ್ಟರ್ 84 ಡೇಸ್ 84 ದಿನ ಆದಮೇಲೆ RCB ಅವರು ತಮ್ಮ ಅಫಿಷಿಯಲ್ ಹ್ಯಾಂಡಲಲ್ಲಿ ಪೋಸ್ಟ್ ಮಾಡಿದ್ದಾರೆ ರಿಗಾರ್ಡಿಂಗ್ ದಿ ಇನ್ಸಿಡೆಂಟ್ ಏನು ಸ್ಟ್ಯಾಂಪೇಡ್ ಆಗಿತ್ತಲ್ಲ 4 ಜೂನ್ಗೆ. ಸೊ ಅದ್ರ ಬಗ್ಗೆ ಅವರು ಒಂದು ಪೋಸ್ಟ್ನ ಮಾಡಿದರು. ಎಸ್ಟರ್ಡೇ ಆ ಒಂದು ಪೋಸ್ಟ್ ಬಂತು. ಐ ಥಿಂಕ್ ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಅದು ನಾಡಿದ್ದಾಗಿರುತ್ತೆ ಬೇಸಿಕಲಿ. ಸೊ ಆ ಒಂದು ಪೋಸ್ಟ್ ರಿಗಾರ್ಡಿಂಗ್ ಈ ಒಂದು ಟಾಪಿಕಲ್ಲಿ ನಾವು ಮಾತಾಡ್ತೀವಿ. ಏನಾಯ್ತಪ್ಪ ಬೇಸಿಕಲಿ ಈ ಒಂದು ಸ್ಟ್ಯಾಂಪೇಡ್ ಬಗ್ಗೆ RCB ಅವರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂವರೆಗಾದರೂ ಏನೂ ಪೋಸ್ಟ್ ಮಾಡಿದ್ದಿಲ್ಲ. ಬಟ್ ಆ್ಯಕ್ಚುಲಿ ಎಸ್ಟರ್ಡೇ ದೇ ಮೇಡ್ ದಿ ಪೋಸ್ಟ್. ನಿನ್ನೆ ಒಂದು ಪೋಸ್ಟ್ನ ಮಾಡ್ತಾರೆ RCB. ಆ್ಯಂಡ್ ಆ ಒಂದು ಪೋಸ್ಟಲ್ಲಿ ಅವರು ಹೊಸ ಒಂದು ಇನಿಷಿಯೇಟಿವ್ನ ಲಾಂಚ್ ಮಾಡಿದ್ದಾರೆ ರಿಗಾರ್ಡಿಂಗ್ RCB ಆ್ಯಂಡ್ 12th ಮ್ಯಾನ್. ಬೇಸಿಕಲಿ 12th ಮ್ಯಾನ್ ಅಂತ ನಾವೇನು ಫ್ಯಾನ್ಸ್ಗೆ ಕರಿತೀವಲ್ಲ, ಸೊ ಆ ಫ್ಯಾನ್ಸ್ ರಿಲೇಟೆಡೇ ಈ ಒಂದು ಪೋಸ್ಟ್ ಬಂದಿರೋದು ಬೇಸಿಕಲಿ. ಆ್ಯಂಡ್ 84 ದಿನ ಆದಮೇಲೆ ಈ ಒಂದು ಪೋಸ್ಟಲ್ಲಿ ಏನಿತ್ತಪ್ಪ ಬೇಸಿಕಲಿ ಅಂತಂದರೆ, ದೇ ಆರ್ ಲಾಂಚಿಂಗ್ ಅ ನ್ಯೂ ಇನಿಷಿಯೇಟಿವ್ ಕಾಲ್ಡ್ ಆ್ಯಸ್ RCB ಕೇರ್ಸ್. RCB ಕೇರ್ಸ್ ಅನ್ನುವಂಥ ಒಂದು ಇನಿಷಿಯೇಟಿವ್ನ RCB ಲಾಂಚ್ ಮಾಡಿದೆ. ಆ್ಯಂಡ್ ಆ್ಯಕ್ಚುಯಲ್ ರಿಪೋರ್ಟ್ಸ್ ಪ್ರಕಾರ ಇನ್ನೂ ಈ ಒಂದು RCB ಕೇರ್ಸ್ ಬಗ್ಗೆ ಕ್ಲಿಯರ್ಲಿ ಏನಂತ ಐಡಿಯಾ ಬಂದಿಲ್ಲ. ಬಟ್ ಆ್ಯಸ್ ಪರ್ ದ ಹಿಂದೂಸ್ತಾನಿ ಟೈಮ್ಸ್ ಆ ಒಂದು ಆರ್ಟಿಕಲ್ ಪ್ರಕಾರ ಈ ಒಂದು ಇನಿಷಿಯೇಟಿವಲ್ಲಿ RCB ಅವರು ಸ್ಟ್ಯಾಂಪೇಡಲ್ಲಿ ತೀರೋಗಿರುವಂಥ ಪ್ರತಿಯೊಂದು ಕುಟುಂಬಕ್ಕೆ 10 ಲಕ್ಷನ ಪರಿಹಾರಧನಾಗಿ ಕೊಡಬೇಕಂತ ಡಿಸೈಡ್ ಮಾಡಿದ್ದಾರೆ ಅಂತ ಒಂದು ಸೋರ್ಸಿಂದ ಈ ಒಂದು ನ್ಯೂಸ್ ಬರ್ತಾ ಇದೆ. ಬಟ್ ಇದ್ರ ಬಗ್ಗೆ ಫರ್ದರ್ ಇನ್ನೂ ಇನ್ಫಾರ್ಮೇಷನ್ ಬರಬೇಕು ರಿಗಾರ್ಡಿಂಗ್ ದಿಸ್ RCB ಕೇರ್ಸ್. ಏನಪ್ಪ ಆ್ಯಕ್ಚುಲಿ RCB ಕೇರ್ಸ್ ಅಂದರೆ, ಸೊ ಇವೆಲ್ಲ ಥಿಂಗ್ಸ್ ಬಗ್ಗೆ ಇನ್ನೂ ಕ್ಲಾರಿಟಿ ಬೇಕಾಗಿದೆ ನಮ್ಗೆ. ಆ್ಯಂಡ್ ಆ ಒಂದು ಕ್ಲಾರಿಟಿ ಇನ್ನೂ ಬರುವಂಥ ದಿನಗಳಲ್ಲಿ ಸ್ವತಃ RCB ಅವರೇ ಪೋಸ್ಟ್ ಮಾಡ್ತಾರೆ ಅನ್ನಿಸುತ್ತೆ ಬೇಸಿಕಲಿ. ಸೊ 84 ದಿನ ಆದಮೇಲೆ ಈ ಒಂದು ಪೋಸ್ಟ್ ಬಂದಿತ್ತು. ದೇ ಆರ್ ಟೆಲ್ಲಿಂಗ್ ಇನ್ ದಿಸ್ ಪೋಸ್ಟ್ ಎಕ್ಸಾಕ್ಟ್ಲಿ ಏನಂತ ಹೇಳ್ತಿದ್ದಾರಪ್ಪ ಅಂತಂದರೆ, ದೇ ಆರ್ ಆಲ್ಸೋ ಇನ್ ದ ಗ್ರೀಫ್. ಅವರು ಕೂಡ ದುಃಖ ಅದರಲ್ಲಿದ್ದರು. ಸೊ ಅದಕ್ಕೆ ಅವ್ರೇನೂ ಪೋಸ್ಟ್ ಮಾಡಿಲ್ಲ. ಈ ಕೋರ್ಟು ಗೀರ್ದೇನು ಪ್ರೆಷರ್ ಇಲ್ಲ. ಬಟ್ ಆದರೂ ಕೂಡ ಅವರು ಏನೂ ಪೋಸ್ಟ್ ಮಾಡಿದ್ದಿಲ್ಲ. ಬಟ್ ಆದರೂ ಈ ಒಂದು ಹೊಸ ಇನಿಷಿಯೇಟಿವ್ ಲಾಂಚ್ ಮಾಡಿತ್ತು ಎಷ್ಟೆಲ್ಲ ಫ್ಯಾನ್ಸ್ಗಳಿಗೆ ಏನೆಲ್ಲ ಸಪೋರ್ಟ್ ಆಗುತ್ತೆ ಅಂತ ನಾವು ಕಾದು ನೋಡಬೇಕು. ಏನು ನಾವು 12th ಮ್ಯಾನ್ ಆರ್ಮಿ ಅಂತ ಹೇಳ್ತೀವಲ್ಲ, ಆ್ಯಸ್ ಅ RCB ಫ್ಯಾನ್ ನಾನು ಕೂಡ ಆ ಒಂದು ಸ್ಟ್ಯಾಂಪೇಡ್ ಆದಮೇಲೆ ಭಾಳ ಡಿಸ್ಟರ್ಬ್ ಆಗಿದ್ದೆ. ಯಾಕಂದರೆ ಸ್ಪೋರ್ಟ್ಸ್ ಹಿಸ್ಟ್ರಿಯಲ್ಲಿ ಇನ್ನೊರಿಗಾದರೂ ಈ ಥರ ಇನ್ಸಿಡೆಂಟ್ಗಳಾಗಿದ್ದು ಭಾಳ ಕಡಿಮೆ. ಸ್ಟ್ಯಾಂಪೇಡಲ್ಲಿ ಫ್ಯಾನ್ಸ್ಗಳು ಬಂದು ತೀರೋಗೋದು ಬಹಳ ಕಡಿಮೆ. ಸೊ ಈ ಒಂದು ಸ್ಟ್ಯಾಂಪೇಡಿಂದ ಭಾಳ ನಾಟ್ ಓನ್ಲಿ ಆ್ಯಸ್ RCB ಫ್ಯಾನ್ಸ್, ಈ ಒಂದು ಟೀಮ್ ಕೂಡ ಭಾಳ ಡಿಸ್ಟರ್ಬ್ ಆಗಿತ್ತು. ನೀವು ಪ್ಲೇಯರ್ಸ್ಗಳು ಕೂಡ ನೋಡ್ಬೋದು, ಭಾಳ ಡಿಸ್ಟರ್ಬ್ ಆಗಿದ್ರು ಈ ಸ್ಟ್ಯಾಂಪೇಡ್ ಆದಮೇಲೆ. ಸೊ ಈ ಒಂದು ಇನಿಷಿಯೇಟಿವಿಂದ ಏನಾದರೂ ಚೇಂಜಸ್ಗಳಾಗ್ಬೋದಪ್ಪ ಅಂತ ನಾವು ಕಾದು ನೋಡಬೇಕಾಗಿದೆ. ಏನೆಲ್ಲ ಇನಿಷಿಯೇಟಿವ್ ಹೇಗೆಲ್ಲ ರೀಚ್ ಆಗುತ್ತೆ ಜನಕ್ಕೆ, ಅದು ಭಾಳ ಇಂಪಾರ್ಟೆಂಟ್ ಆಗುವಂಥ ಥಿಂಗ್. ಸೊ 12th ಮ್ಯಾನ್ ಬಗ್ಗೆ RCB ಅವರು ಎಷ್ಟು ಕಾಳಜಿ ವಹಿಸ್ತಾರೆ ಅಂತ ಈ ಒಂದು ಇನಿಷಿಯೇಟಿವಲ್ಲಿ ನಾವು ತಿಳ್ಕೊಬೋದು, RCB ಕೇರ್ಸ್ ಅನ್ನುವಂಥ ಒಂದು ಇನಿಷಿಯೇಟಿವಲ್ಲಿ. ಸೊ ಇದ್ರ ಬಗ್ಗೆ ಇನ್ನೂ ಫರ್ದರ್ ಅಪ್ಡೇಟ್ಸ್ ಬರಬೇಕು. ಫರ್ದರ್ ಅಪ್ಡೇಟ್ಸ್ ಬರುತ್ತೆ ಐ ಥಿಂಕ್ ಇದೇ ಒಂದು ಮಂತ್ ಎಂಡಲ್ಲಿ. ಸೊ ಅದ್ರ ಬಗ್ಗೆ ಕ್ಲಿಯರ್ಲಿ RCB ಅವರು ಏನು ಎತ್ತ ಅಂತ ಎಲ್ಲ ಒಂದು ಕ್ಲಿಯರ್ ಒಂದು ಪಿಕ್ಚರ್ ಐಡಿಯಾ ಕೊಡ್ತಾರೆ. ಅದೇ ತನಕ ನಾವು ಕೂಡ ಕಾದು ನೋಡಬೇಕಾಗುತ್ತೆ ಏನೆಲ್ಲ ಈ ಒಂದು ಇನಿಷಿಯೇಟಿವ್ ಕ್ಯಾರಿ ಮಾಡುತ್ತೆ, ಏನೆಲ್ಲ ಥಿಂಗ್ಸ್ಗಳನ್ನು ಈ ಒಂದು ಇನಿಷಿಯೇಟಿವ್ ಕ್ಯಾರಿ ಮಾಡುತ್ತೆ ಅಂತ. ಸೊ ಇಟ್ಸ್ ಅಬೌಟ್ ದಿ RCB ಕೇರ್ಸ್ ಆ್ಯಂಡ್ RCB ಈ ಹೊಸ ಇನಿಷಿಯೇಟಿವ್ ಬಗ್ಗೆ. this is it guys. This is for this video. ಆ್ಯಂಡ್ ಇಂಥ ಒಂದು ಸ್ಪೋರ್ಟ್ಸ್ ಕಂಟೆಂಟ್ ನಿಮ್ಗೆ ಏನಾದರೂ ಬೇಕಾದರೆ ರೆಗ್ಯುಲರ್ಲಿ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಆ್ಯಂಡ್ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಬೋದು. ಸೊ ನನ್ನ ಚಾನಲ್ನ ಅಪ್ಡೇಟ್ಸ್ ನಿಮಗೆಲ್ಲ ಬರ್ತಾ ಇರುತ್ತೆ. ಆ್ಯಂಡ್ ವಿ ಆರ್ ಕವರಿಂಗ್ ಆಲ್ ದ ಸ್ಪೋರ್ಟ್ಸ್ ಈವೆಂಟ್ಸ್. ಏನೆಲ್ಲ ಸ್ಪೋರ್ಟ್ಸ್ ಇವೆಂಟ್ ಆಗುತ್ತೆ ಎಲ್ಲ ಕವರ್ ಮಾಡ್ತೀವಿ. ಸ್ಪೆಷಲಿ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ಕಂಟೆಂಟ್ ರೆಗ್ಯುಲರ್ಲಿ ಈ ಒಂದು ಚಾನಲಲ್ಲಿ ಬರ್ತಾ ಇರುತ್ತೆ. ಸ್ಯಾಂಪ್ಲೆ ಟಾಕ್ಸ್ ಅಂತ ಹೊಸ ಚಾನಲ್ ಇದು. ಸೊ ನಿಮ್ಮ ಸಪೋರ್ಟ್ ಬೇಕು ಗ್ರೋ ಆಗಬೇಕಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಹೊಸ ಕ್ವಾಲಿಟಿ ಕಂಟೆಂಟ್ ಬಗ್ಗೆ, ಹೊಸ ಅವೆನ್ಯೂಸ್ ಬಗ್ಗೆ, ಹೊಸ ಇನಿಷಿಯೇಟಿವ್ಸ್ ಬಗ್ಗೆ, ಹೊಸ ಸ್ಪೋರ್ಟ್ಸ್ ಕಂಟೆಂಟ್ ಬಗ್ಗೆ ಎವ್ರಿಥಿಂಗ್ ಕನ್ನಡದಲ್ಲಿ ಕ್ಲಿಯರ್ಲಿ ಕಂಪ್ಲೀಟ್ಲಿ ಈ ಒಂದು ಚಾನಲಲ್ಲಿ ಎಲ್ಲ ಪ್ರತಿದಿನ ಪೋಸ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಕನ್ನಡದಲ್ಲಿ ಫುಟ್ಬಾಲ್ ಕೂಡ ಐ ವಿಲ್ ಡಿಕೋಡ್ ಇನ್ ಕನ್ನಡ. ಫುಟ್ಬಾಲ್ ಕಂಟೆಂಟ್ ಕೂಡ ಕನ್ನಡದಲ್ಲೇ ಬರುತ್ತೆ ಬೇಸಿಕಲಿ. ಆ್ಯಂಡ್ ಓಕೆ, ಅದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಂಟಿಲ್ ದೆನ್ ಯು ವಿಲ್ ಸಿ ಇನ್ ದಿಸ್ ನೆಕ್ಸ್ಟ್ ವೀಡಿಯೋಸ್ ಯು ಗೈಸ್ ಬೇಸಿಕಲಿ. Until then, take care and bye bye.